ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದೇನೆ. ಆ ಕಥೆಯ ಹೆಸರು ಸೂಕ್ತ ಕಾರ್ಯಕ್ಕೆ ಸೂಕ್ತ ವ್ಯಕ್ತಿ. ಸುಕರ್ಣ ಎಂಬ ಒಬ್ಬ ಅನಾಥ ಹುಡುಗನಿದ್ದ. ಆ ಹಳ್ಳಿಯ ಅರ್ಚಕರು ಅವನನ್ನು ಸಾಕಿ ಸಲುಹಿದರು. ಅವನು ತುಂಬ ಪ್ರಾಮಾಣಿಕ ಹಾಗೂ ಶ್ರಮಜೀವಿಯಾಗಿ ಬೆಳೆದ. ಅವನಿಗೆ ವಿದ್ಯಾಭ್ಯಾಸನೆಲ್ಲ ಕೊಡಿಸಿದರು. SSLC ಮುಗೀತು, PUC ಮುಗೀತು. ಆದರೆ ಅವನು ಕಲಿಯೋದ್ರಲ್ಲಿ ಅಷ್ಟೇನು ಚುರುಕಾಗಿರಲಿಲ್ಲ, ಒಟ್ಟು ಪಾಸಾಗ್ತಾ ಇದ್ದ. ಹೀಗಾಗಿ ಅವನು ಯಾವುದಾದ್ರೂ ನೌಕರಿ ಮಾಡಲಿಕ್ಕೆ ಯೋಗ್ಯನಲ್ಲ. ಅವನಿಗೆ ಯಾವುದಾದ್ರೂ ಒಂದು ದಂಧೆ ಹಚ್ಚಿಕೊಡ್ಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ಹಚ್ಚಿಕೊಡ್ಬೇಕು ಅಂತ ನಿರ್ಧಾರ ಮಾಡಿದರು ಅರ್ಚಕರು. ಅವನಿಗೆ ಆ ಸುಕರ್ಣನ ಕರೀತಾರೆ. ನೀನು ಯಾವ ಕೆಲಸ ಮಾಡ್ತೀಯಪ್ಪ, ನಿನಗೆ ಯಾವ ಕೆಲಸದಲ್ಲಿ ಇಷ್ಟ ಇದೆ ಹೇಳು ಅಂತ ಅಂದರು. ಆವಾಗ ಸುಕರ್ಣ ಹಿಂಗೆ ಯೋಚನೆ ಮಾಡ್ದ. ದಿನಾಲೂ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಆವಾಗ ಅವನ ಹಿಂದೆ ಇವನು ಹೋಗ್ತಾ ಇದ್ದ. ಅಲ್ಲಿ ದೇವಸ್ಥಾನದ ಹತ್ರ ಭಾಳ ಮಂದಿ ಹೂವಿನ ವ್ಯಾಪಾರ ಮಾಡೋದನ್ನು ನೋಡಿದ್ದ. ಅವನಿಗೂ ಅನಿಸಿತ್ತು ಒಂದು ದಿವಸ, ನಾನು ಯಾಕೆ ಈ ಹೂವಿನ ವ್ಯಾಪಾರವನ್ನು ಮಾಡಬಾರ್ದು ಅಂತ. ಅದಕ್ಕೆ ಹೇಳ್ತಾನೆ ಅಪ್ಪನಿಗೆ, ನಾನು ಹೂ ಮಾರುವ ವ್ಯಾಪಾರವನ್ನು ಮಾಡ್ತೇನೆ ಅಂತ. ಆವಾಗ ಅರ್ಚಕರು ಅದಕ್ಕೇನು ಅಡ್ಡಿ ಹೇಳಲಿಲ್ಲ. ಆಯಿತು, ನಿನಗೆ ಯಾವುದು ಇಷ್ಟನೋ ಅದನ್ನೇ ಮಾಡು. ಆದರೂ ಒಂದು ಹೂವಿನ ವ್ಯಾಪಾರ ಮಾಡುವಾಗ ಅದನ್ನು ಯಾವ ರೀತಿ ವ್ಯಾಪಾರ ಮಾಡಬೇಕು ಎಂಬುದರ ಒಂದು ಮಾಹಿತಿಯನ್ನು ನೀನು ತಗೊಳ್ಬೇಕು. ಇದೇ ಹಳ್ಳಿಯಲ್ಲಿ ಒಬ್ಬನು ನನ್ನ ಸ್ನೇಹಿತನಿದ್ದಾನೆ, ಅವನಲ್ಲಿಗೆ ಹೋಗು, ವ್ಯಾಪಾರ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಾ ಅಂತ. ಆಯಿತು ಅಂತ ಆ ಸುಕರ್ಣ ಏನು ಮಾಡ್ತಾನೆ, ತಂದೆಯ ಗೆಳೆಯನ ಮನೆಗೆ ಹೋಗ್ತಾನೆ. ಅವನು ಇವನಿಗೆ ವ್ಯಾಪಾರ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾನೆ. ಅಂದರೆ ಹೂವನ್ನು ಹೇಗೆ, ಒಳ್ಳೊಳ್ಳೆ ಹೂಗಳನ್ನು ಹೇಗೆ ಆರಿಸಿಕೊಂಡು ಬರಬೇಕು, ಆಮೇಲೆ ಅದನ್ನು ಚೆಂದ ಮಾಡಿ ಯಾವ ರೀತಿ ಮಾಲೆಯನ್ನು ಕಟ್ಟಬೇಕು, ಆಮೇಲೆ ಆ ಮಾಲೆ ಕಟ್ಟಿದ್ದನ್ನು ಅಂಗಡಿಯಲ್ಲಿ ಶಿಸ್ತಾಗಿ ಸುಂದರವಾಗಿ ಯಾವ ರೀತಿ ಜೋಡಿಸಿರಬೇಕು, ಅಂದರೆ ಜನರಿಗೆ ನೋಡಿದ್ಕೊಳ್ಳೋ ಅದರ ಆಕರ್ಷಣೆ ಆಗಬೇಕು, ಆ ರೀತಿಯಲ್ಲಿ ಯಾವ ರೀತಿ ಜೋಡಿಸಿಡಬೇಕು ಎಲ್ಲದನ್ನು ಹೇಳಿಕೊಟ್ರು. ಅದರ ಜೊತೆಯಲ್ಲೇ 2 ವ್ಯಾಪಾರದ ತಂತ್ರಗಳನ್ನು ಹೇಳಿಕೊಟ್ರು. ಅದು ಏನಂತ ಹೇಳಿದ್ರೆ, ಹೊಸ ಹೂವಿನ ಜೊತೆಯಲ್ಲಿ ಹಳೆಯ ಹೂವನ್ನು ಹೇಗೆ ಮಿಕ್ಸ್ ಮಾಡಿ ಇಡಬೇಕು, ಆಮೇಲೆ ಮಾಲೆಯನ್ನು ಕಟ್ಟುವಾಗ ದೂರ ಹೂವುಗಳನ್ನು ಹಾಕಿ ಹೇಗೆ ಮಾಲೆ ಕಟ್ಟಬೇಕು, ಆ ರೀತಿ ಮಾಡೋದರಿಂದ ಕಡಿಮೆ ಹೂವು ಸಾಕಾಗ್ತದೆ ಎಂಬುದನ್ನು ತಿಳಿಸಿಕೊಟ್ರು. ಇದರಿಂದ ಏನಾಗ್ತದೆ ಅಂದರೆ ವ್ಯಾಪಾರಸ್ಥರಿಗೆ ಲಾಭ ಆಗ್ತದೆ, ಆದರೆ ಗಿರಾಕಿಗಳಿಗೆ ಲಾಸ್ ಆಗ್ತದೆ. ಆದರೆ ಇದು ವ್ಯಾಪಾರದ ತಂತ್ರ, ಹೂವಿನ ವ್ಯಾಪಾರದ ತಂತ್ರ, ಅದನ್ನು ಅವನಿಗೆ ಹೇಳಿಕೊಟ್ರು. ಅವನು ತುಂಬ ಪ್ರಾಮಾಣಿಕನಾಗಿದ್ದದ್ದಕ್ಕೆ ಅವನಿಗೆ ಅನ್ನಿಸ್ತು, ಅವರು ಉಳಿದದ್ದು ಹೇಳ್ಕೊಟ್ಟದ್ದೆಲ್ಲ ಅವನಿಗೆ ಚೆನ್ನಾಗಿ ಅನ್ನಿಸ್ತು, ಆದರೆ ಆ ವ್ಯಾಪಾರದ ತಂತ್ರ ಯಾಕೋ ಅವನಿಗೆ ಇಷ್ಟ ಆಗಿಲ್ಲ. ಅದು ಸುಮ್ಮನೆ ಕೇಳಿಕೊಂಡು ಬರ್ತಾನೆ ಮನೆಗೆ ಬಂದು, ಇಲ್ಲ ನಾನು ಎಲ್ಲವನ್ನು ಕಲ್ತ್ಕೊಂಡು ಬಂದಿದ್ದೇನೆ, ಈಗ ನಾನು ವ್ಯಾಪಾರವನ್ನು ಪ್ರಾರಂಭ ಮಾಡ್ತೇನೆ ಅಂತ ಅರ್ಚಕರಿಗೆ ಹೇಳ್ತಾನೆ. ಆವಾಗ ಆಯಿತು, ವ್ಯಾಪಾರ ಮಾಡು ಅಂತ ಅವರು ಸ್ವಲ್ಪ ದುಡ್ಡನ್ನು ಅವನಿಗೆ ಕೊಡ್ತಾರೆ. ಆ ದುಡ್ಡನ್ನು ತಗೊಂಡು ಹೋಗಿ ಅವನು ಪಕ್ಕದ ಊರಿಗೆ ಹೋಗಿ ಅಲ್ಲಿ ಒಳ್ಳೊಳ್ಳೆ ತಾಜಾ ಹೂಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಬಂದ. ಮನೆಗೆ ಬಂದು ಅದನ್ನು ಚೆಂದ ಮಾಡಿ ಮಾಲೆ ಕಟ್ಟು, ಮಾರನೇ ದಿವಸ ಕಟ್ಕೊಂಡು ಮಾರನೇ ದಿವಸ ಆ ದೇವಸ್ಥಾನ ಎದುರಿಗೆ ಅದನ್ನು ಉಪೌರಣವಾಗಿ ಸುಂದರವಾಗಿ ಅದನ್ನು ಜೋಡಿಸಿಟ್ಟ. ಆವಾಗ ಗಿರಾಕಿಗಳೆಲ್ಲ ಬಂದು ಕೆಲವರು ತಗೊಂಡ್ರು. ಹಾಗೆ ಪಕ್ಕದಲ್ಲೂ 2-3 ಅಂಗಡಿ ಇತ್ತು. ಇವನ ಹತ್ರ ರೇಟ್ ಕೇಳಿದರು. ಇವನ ರೇಟ್ ಸ್ವಲ್ಪ ಜಾಸ್ತಿ ಇತ್ತು, ಪಕ್ಕದ ಅಂಗಡಿಯವರಿಗೆ ಸ್ವಲ್ಪ ಕಡಿಮೆ ಇತ್ತು. ಯಾಕೆಂದರೆ ಅವರು ಹಳೆ ಹೂವೆಲ್ಲ ಹಾಕಿ ಮಾರಿದ್ರು. ಇವಾಗ ಹೂವೆಲ್ಲ ಫ್ರೆಶ್ ಇತ್ತು. ಕೆಲವರು ತಗೊಂಡ್ರು, ಫ್ರೆಶ್ ಇದೆ ಹೂವುಗಳು. ಕೆಲವರು ಇದು ಜಾಸ್ತಿ ಆಗೋಯ್ತು, ಇವ್ನು ಜಾಸ್ತಿ ಹೇಳ್ತಾನೆ, ಪಕ್ಕದ ಅಂಗಡಿ ಕಡಿಮೆ ಹೇಳ್ತಾನೆ, ಅವನ ಹತ್ರ ತಗೊಳ್ಳೋಣ ಅಂತ ಅವನ ಹತ್ರ ತಗೊಳ್ಳಿಕ್ಕೆ ಹೋದರು. ಈಗ ದಿನ ಹೋದಂತೆ ಇವನಿಗೆ ಏನಾಯಿತು ಅಂದರೆ ಲಾಭ ಆಗುವುದು ಬದಲಿಗೆ ನಷ್ಟನೇ ಆಗ್ತಾ ಹೋಯ್ತು. ಅವನಿಗೆ ಏನು ಮಾಡಬೇಕು ಅವಳು ಗೊತ್ತಾಗಲಿಲ್ಲ. ಆಮೇಲೆ ಬಂದು ಅರ್ಚಕರಿಗೆ ಹೇಳ್ತಾನೆ, ನಾನು ಈ ಹೂವಿನ ವ್ಯಾಪಾರ ಮಾಡೋದಿಲ್ಲ, ಇದು ಯಾಕೋ ನನಗೆ ಸರಿ ಕಾಣೋದಿಲ್ಲ, ನನಗೆ ಲಾಭ ತರೋದಿಲ್ಲ, ದಿನ ಹೋದಂತೆ ನಷ್ಟನೇ ಆಗ್ತಾಯಿದೆ ಹೇಳ್ತಾನೆ.
ಸರಿ ಬಿಡು, ಬೇರೆ ವ್ಯಾಪಾರ ಯಾವ್ದಾದ್ರು ಮಾಡು ಅಂತ ಸರಿ ಅಂತ. ಬೇರೆ ವ್ಯಾಪಾರ ಏನು ಮಾಡ್ತಿ? ನಾನು ತಿಂಡಿ ಮಾಡಿ ವ್ಯಾಪಾರ ಮಾಡ್ತೇನೆ, ಅದನ್ನು ಮಾರ್ತೇನೆ ಅಂತ ಹೇಳಿ. ಸರಿ ಹಾಗೆ ಮಾಡು ಅಂತ ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ತಾರೆ. ಅವನ ಅಂಗಡಿಗೆ ಹೋಗಿ ತಿಂಡಿಗಳಿಗೆ ಏನೇನು ಸಾಮಾನುಗಳು ಬೇಕು ಅದನ್ನೆಲ್ಲ ತಂದುಕೊಂಡು ಮನೆಯಲ್ಲಿ ಒಳ್ಳೊಳ್ಳೆ ರುಚಿಯಾದ ಶುಚಿಯಾದ ತಿಂಡಿಗಳನ್ನು ಮಾಡ್ತಾನೆ. ಮಾಡ್ಕೊಂಡು ಏನು ಮಾಡ್ತಾನೆ ಅವ, ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಅಂಗಡಿಯನ್ನು ಹಾಕ್ಕೊಂಡು ಏನು ಹೂವನ್ನು ಮಾರ್ತಾಯಿದ್ದ ಅದ್ರ ಬದಲಾಗಿ ತಿಂಡಿಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ಆದರೆ ಅವನ ತಿಂಡಿ ತುಂಬ ಗುಣಮಟ್ಟದ್ದಾಗಿತ್ತು, ಶುಚಿಯಾಗಿರ್ತಿತ್ತು, ರುಚಿಯಾಗಿರ್ತಿತ್ತು. ಆಗ ಜನರೆಲ್ಲ ಬಂದರು, ಕೆಲವರು ಜನರು ಬಂದು ತಿಂದರು. ಆದರೆ ಅಲ್ಲೇ ಆಚೆ ಈಚೆ ಇನ್ನೊಂದು 3-4 ಅಂಗಡಿ ಇತ್ತು. ಅವ್ರದ್ದು ಅಷ್ಟು ಶುಚಿ ರುಚಿ ಅಷ್ಟು ಗುಣಮಟ್ಟದಿರಲಿಲ್ಲ, ಆದರೆ ಕಡಿಮೆ ರೇಟಿಗಿತ್ತು. ಕೆಲವು ಜನರು ಕಡಿಮೆ ರೇಟನ್ನು ಹುಡುಕ್ತಾರೆ, ಅವ್ರಿಗೆ ರುಚಿ ಗಿಚ್ಚಿ ನೋಡೋದಿಲ್ಲ ಕೆಲವರು. ಅಂಥವರೆಲ್ಲ ಅಲ್ಲೇ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಇವನಿಗಷ್ಟು ಗಿರಾಕಿಗಳೇ ಇರಲಿಲ್ಲ. ನನಗೆ ಬೇಜಾರಾಗೋಯ್ತು. ಅರೆ, ನಾನು ಇಷ್ಟು ಚೆನ್ನಾಗಿ ಇರೋ ತಿಂಡಿಯನ್ನು, ಇಷ್ಟು ಶುಚಿ ರುಚಿಯಾಗಿ ಇಷ್ಟೊಂದು ಗುಣಮಟ್ಟದ ತಿಂಡಿಯನ್ನು ಕೊಡ್ತಾಯಿದ್ರು, ನನಗೆ ಜನ ಬರ್ತಾ ಇಲ್ಲವಲ್ಲ, ಯಾಕೆ ನನಗೆ ವ್ಯಾಪಾರನೇ ತಲೆಗೆ ಹತ್ತೋದಿಲ್ಲ, ನನ್ನ ಕೈಗೆ ಹತ್ತೋದಿಲ್ಲ ಇರಬೇಕು ಅಂತ ಮನೆ ಬಂದ ಅಪ್ಪನಿಗೆ ಹೇಳ್ತಾನೆ. ಇಲ್ಲ, ನಾನು ತಿಂಡಿ ವ್ಯಾಪಾರನೂ ಮಾಡೋದಿಲ್ಲ, ಅದು ಅಪ್ಪ ನನಗೆ ದಿನದೇನೇ ಹೋದಂತೆ ಲಾಸ್ ಆಗ್ತಾಯಿದೆ, ಅದಕ್ಕೆ ನನಗೆ ನನಗೆ ವ್ಯಾಪಾರನೇ ಕೈ ಹತ್ತೋದಿಲ್ಲನೋ ಅಂತ ಅನ್ನಿಸ್ತದೆ, ಈಗ ನಾನು ಅದನ್ನು ಬಿಡ್ತೇನೆ ಅಂದ. ಸರಿ ಬಿಡು ಅಂತ ಅಂದ. ಕಡೆಗೆ ಆ ವ್ಯಾಪಾರ ಎಲ್ಲ ಬಿಟ್ಟು ಮನೆಯಲ್ಲಿರಲಿಕ್ಕೆ ಪ್ರಾರಂಭ ಮಾಡ್ದ. ಆಗ ಅವನಿಗೆ ಒಂಥರ ಬೇಜಾರು. ಅಂದರೆ ಇಷ್ಟು ದೊಡ್ಡ ಆಗಿದ್ದೇನೆ, ಅಪ್ಪ ತನ್ನನ್ನು ಇಷ್ಟು ಕಷ್ಟಪಟ್ಟು ಅರ್ಚಕನಾದರೂ ಕೂಡ, ತನ್ನನ್ನು ಅನಾಥನಾದರೂ ಕೂಡ ತನ್ನನ್ನು ಇಷ್ಟು ಕಷ್ಟಪಟ್ಟು ಸಲಹಿದ್ದಾನೆ, ನನಗೊಂದು ಉದ್ಯೋಗ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ಈಗ 2 ವ್ಯಾಪಾರ ಮಾಡಿ ನಾನು ಕೈ ಸುಟ್ಕೊಂಡೆ, ಏನಪ್ಪ ಮಾಡೋದು ಅಂತ ಬೇಜಾರಿನಲ್ಲಿ ಇರ್ತಿತ್ತ. ಅರ್ಚಕರಿಗೂ ಬೇಜಾರಿತ್ತು, ಆದರೆ ಅವನ ಎದುರಿಗೆ ಹೇಳ್ಕೊಳ್ತಾ ಇರಲಿಲ್ಲ. ಒಂದು ದಿವಸ ಎಂತಾಯಿತು ಅಂದರೆ, ಪಕ್ಕದ ಊರಿನಲ್ಲಿ ಒಬ್ಬ ಸ್ವಾಮಿ ಹೇಳುವನು ಒಂದು ದೊಡ್ಡ ಅಂಗಡಿ ಹಾಕ್ಕೊಂಡಿದ್ದ. ಅವನು ಇವನ ಮನೆಗೆ ಬರ್ತಾನೆ. ಯಾರ ಮನೆಗೆ? ಅರ್ಚಕರ ಮನೆಗೆ ಬರ್ತಾನೆ. ಅರ್ಚಕರ ಮನೆಗೆ ಬಂದು ಹೇಳ್ತಾನೆ, ನಿಮ್ಮ ಹುಡುಗ ಬಹಳ ಸತ್ಯವಂತ, ಪ್ರಾಮಾಣಿಕ, ಹೇಳೋದನ್ನು ಕೇಳಿದ್ದೇನೆ, ಅವನನ್ನು ನನ್ನ ಅಂಗಡಿ ಕೆಲಸ ಕಳಿಸ್ಕೊಡ್ತೀರಾ? ನಾನು ನಿಮ್ಮೂರಲ್ಲೇ ಇನ್ನೊಂದು ಹೊಸ ಅಂಗಡಿಯನ್ನು ತೆರಿಬೇಕು ಅಂತ ಮಾಡಿದ್ದೇನೆ. ಆ ಅಂಗಡಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಿಮ್ಮಲ್ಲಿದ್ದಾನಲ್ಲ ಸುಕರ್ಣ, ಆ ಸುಕರ್ಣನಿಗೆ ಕೊಡಬೇಕು ಅಂತ ನಾನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಅರ್ಚಕರು ಹೇಳ್ತಾರೆ, ನಾನು ಏನು ಹೇಳಲಿ ನಿಮಗೆ, ಈಗ ಅವನು 2 ವ್ಯಾಪಾರ ಮಾಡಿ ಲಾಸ್ ಆಗಿದ್ದಾನೆ, ನೀವು ಅವನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರಲ್ಲ, ಮತ್ತು ನಿಮಗೂ ಲಾಸ್ ಆದರೆ ಏನು ಮಾಡೋದು ಅಂತ ಹೇಳ್ತಾನೆ. ಆವಾಗ ಹೇಳ್ತಾನೆ, ಅವನು ಉದ್ಯೋಗ ಮಾಡಲಿ, ಲಾಭವನ್ನು ನನಗೆ ಬಿಡಿ, ಅವನು ನನ್ನ ಅಂಗಡಿಗೆ ಬಂದು ಉದ್ಯೋಗ ಮಾಡಿದರೆ ಸಾಕು, ಅಂಗಡಿಯನ್ನು ದಿವಸ ಸಾಮಾನುಗಳನ್ನು ಕೊಡೋದು ತಗೊಳ್ಳೋದು ಮಾಡಿ ಅಷ್ಟು ಮಾಡಿದರೆ ಸಾಕು, ಅದು ಬಂದಂಥ ಹಣವನ್ನು ನನಗೆ ಒಪ್ಪಿಸಿದ್ರೆ ಸಾಕು, ಅಷ್ಟೇ ನನಗೆ ಬೇಕಾಗಿದ್ದು. ಹೀಗಾಗಿ ನನಗೆ ಬೇಕಾದ ವ್ಯಕ್ತಿ ಇವನೇ, ಸರಿಯಾದ ವ್ಯಕ್ತಿ, ನನಗೆ ಸರಿಯಾದ ಉದ್ಯೋಗಕ್ಕೆ ಸರಿಯಾದ ವ್ಯಕ್ತಿ ಬೇಕು, ಒಂದು ಪ್ರಾಮಾಣಿಕ ಸತ್ಯವಂತ ಹುಡುಗ ಬೇಕು. ಅದು ನಿಮ್ಮ ಹುಡುಗನಲ್ಲಿ ಇದೆ ಹೇಳೋದನ್ನು ನಾನು ಕಂಡುಕೊಂಡಿದ್ದೇನೆ, ಹೀಗಾಗಿ ನನ್ನ ಜೊತೆಗೆ ಅವನನ್ನು ಕಳಿಸಿಕೊಡಿ ಅಂತ ಕೇಳ್ತಾನೆ. ಅರ್ಚಕನಿಗೂ ಖುಷಿ ಆಗ್ತದೆ, ಯಾಕಂದರೆ ಅವನು ಯಾವುದೇ ಕೆಲಸ ಇಲ್ಲದೆ ಬೇಜಾರು ನಡ್ಕೊತಿದ್ನಲ್ಲ. ಮತ್ತು ಅವನು ಸುಕರ್ಣನಿಗೂ ಖುಷಿ ಆಗ್ತದೆ, ಏನೋ ಒಂದು ಕೆಲಸ ಕೊಟ್ಟರಲ್ಲ, ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೋದ ಅವನ ಜೊತೆಗೆ. ಹಾಗೆ ಅವನು ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡ್ದ. ಯಾವುದೇ ಒಂದು ಸುಳ್ಳು ಹೇಳೋದಾಗಲಿ ಅಥವಾ ದುಡ್ಡು ಹೊಡೆಯೋದಾಗಲಿ ಏನೂ ಮಾಡಲಿಲ್ಲ. ಅವರು ಏನು ತಿಂಗಳ ಅವನಿಗೆ ದುಡ್ಡನ್ನು ಕೊಡ್ತಾರೆ, ಪಗಾರ ಕೊಡ್ತಾರೆ, ಅದನ್ನಷ್ಟೇ ತಗೊಂಡು ಒಳ್ಳೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ದ. ಅದನ್ನು ಲಾಭ ನಷ್ಟಗಳ ಒಂದು ವಿಚಾರವನ್ನು ಅಂಗಡಿ ಮಾಲೀಕರು ನೋಡಿಕೊಂಡ್ರು. ಅವನ ಅಂಗಡಿ ಮಾಲೀಕ ಯಾವ ಸಾಮಾನನ್ನು ತಂದಿಡ್ತಾನ ಅದನ್ನು ಪ್ರಾಮಾಣಿಕವಾಗಿ ಮಾರಿ ಬಂದ ದುಡ್ಡನ್ನು ಮಾಲೀಕನಿಗೆ ಒಪ್ಪಿಸುವುದು ಅವನ ಕೆಲಸ ಆಗಿತ್ತು. ಅದನ್ನು ಅವನು ಸರಿಯಾಗಿ ಮಾಡ್ತಾಯಿದ್ದ. ಅದರಿಂದ ಮಾಲಕನಿಗೆ ತುಂಬ ಖುಷಿಯಾಯಿತು, ಯಾಕೆಂದರೆ ಅವನಿಗೆ ಅಂಥ ವ್ಯಕ್ತಿನೇ ಬೇಕಾಗಿತ್ತು. ಯಾಕೆಂದರೆ ಅವನ ಜೊತೆಗೆ ಇರೋದಿಲ್ಲ, ಬೇರೆ ಬೇರೆ ಕಡೆ ಅಂಗಡಿ ಎಲ್ಲ ಅದೇ, ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತಾನೆ. ಹೀಗಾಗಿ ಅವನು ಇಲ್ಲದೆ ಹೋದಾಗೂ ಇವನು ಅಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತಾನಲ್ಲ, ಅದೇ ಖುಷಿಯಾಗಿತ್ತು. ಅವನೇನು ಮಾಡ್ದ, ಅವನಿಗೆ ದಿನೇ ದಿನೇ ಹೋದಂತೆ ಅವನ ತಿಂಗಳ ಪೇ ಇದೆಯಲ್ಲ, ಪಗಾರ ಇದೆ, ಅದನ್ನು ಜಾಸ್ತಿ ಮಾಡ್ತಾ ಹೋದ. ಅವನಿಗೂ ಖುಷಿಯಾಯಿತು, ಇವನಿಗೂ ಖುಷಿಯಾಯಿತು. ಇಬ್ಬರು ಚೆನ್ನಾಗಿ, ಅವನ ವ್ಯಾಪಾರವೂ ಚೆನ್ನಾಗಾಯಿತು,
ಇವನಿಗೂ ಸಹಿತ ಒಂದು ಉದ್ಯೋಗ ಸಿಕ್ತು. ಯಾಕೆಂದರೆ ಈ ಸುಕರ್ಣ ಇದ್ದಾನಲ್ಲ, ಅವನಿಗೆ ವ್ಯಾಪಾರಿ ಮನೋಭಾವ ಇಲ್ಲ, ಆದರೆ ಉತ್ತಮ ಮತ್ತು ಪ್ರಾಮಾಣಿಕ ಉದ್ಯೋಗಿಯಾಗಿದ್ದ. ಆದ್ದರಿಂದ ಇಡೀ ದಾಸ್ತಾನು ಹಣ ಎಲ್ಲ ಅವನು ಜವಾಬ್ದಾರಿ ಕೊಟ್ಟು ಹೋದರೂ ಅವನು ಅದರಲ್ಲಿ ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡ್ತಿದ್ದಿಲ್ಲ. ಪ್ರಾಮಾಣಿಕವಾಗಿ ಬಂದ ಲಾಭವನ್ನು, ಬಂದ ಹಣವನ್ನು ತನ್ನ ಮಾಲೀಕರಿಗೆ ಒಪ್ಪಿಸ್ತಾ ಇದ್ದ. ಇದರಿಂದ ಏನಾಯಿತು ಅಂದರೆ ಅವನ ಅಂಗಡಿ ದಿನ ದಿನ ಹೋದಾಗ ಲಾಭಕರವಾಗ್ತಾ ಹೋಯಿತು, ಫಲಪ್ರದವಾಯಿತು. ಇದರಿಂದ ಅಂಗಡಿ ಮಾಲೀಕನೂ ಖುಷಿಯಾದ, ಹಾಗೆ ಈ ಸುಕರ್ಣನೂ ಖುಷಿಯಾದ, ಅರ್ಚಕರಿಗೂ ಖುಷಿಯಾಯಿತು. ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ಳೋದೆಂದರೆ, ಪ್ರಾಮಾಣಿಕತೆಗೆ, ಸತ್ಯತೆಗೆ ಮೊದಲು ಗೆಲುವು ಸಿಗದೇ ಇರಬಹುದು, ಆದರೆ ಒಂದಲ್ಲ ಒಂದು ದಿನ ಕೊನೆಯಲ್ಲಿ ಗೆಲುವು ಸಿಗುವುದು ಸತ್ಯ ಮತ್ತು ಪ್ರಾಮಾಣಿಕತೆಗೆ. ಅದಕ್ಕೆ ಗೆಲುವು ಎಂಬುದು ಈ ಒಂದು ಕಥೆಯಿಂದ ಅರ್ಥ ಆಗ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.